ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಬೆಂಗಳೂರಿಂದ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಯಾಕೆಂದರೆ ನನ್ನ ಮಗಳಿಗೆ 10 ಡೇಸ್ ದಸರಾ ಹಾಲಿಡೇಸ್ ಇದೆ. ಹಾಗೆ ನನ್ನ ಹಸ್ಬೆಂಡ್ ಕೂಡ 1 ವೀಕ್ ವರ್ಕ್ ಫ್ರಮ್ ಹೋಮ್ ತೊಗೊಂಡು ಅಲ್ಲೇ ಹೋಗೋಣ, ಸೆಲೆಬ್ರೇಟ್ ಮಾಡೋಣ ಅಂತ. ಜೊತೆಗೆ ನನ್ನ ಮಗಳ ಬರ್ಡೇ ಕೂಡ ಬಂದಿದೆ. ಅದನ್ನು ಫ್ಯಾಮಿಲಿ ಜೊತೆಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಹಾಗಾಗಿ ದಾವಣಗೆರೆಗೆ ಹೋಗ್ತಾ ಇದ್ದೀವಿ. ಇದು ಹೋಟೆಲ್ ಬಂದು ಆನ್ ದ ವೇ ನಾವು ಲಂಚ್ಗೆ ನಿಲ್ಲಿಸಿದ್ವಿ. ಹೋಟೆಲ್ ಆ್ಯಂಬಿಯನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಫುಲ್ ಗ್ರೀನ್ರಿ, ಪಾರ್ಟಿ ಹಾಲ್ ಎಲ್ಲ ಇದೆ. ಊಟನೂ ಕೂಡ ತುಂಬ ಚೆನ್ನಾಗಿತ್ತು. ಗಿಡಗಳಿದಾವಲ್ಲ, ಆಟೋಮೆಟಿಕಾಗಿ ಟೆಂಪರೇಚರ್ ಕಡಿಮೆ ಆಗ್ತದೆ. ಓಪನ್ ಅಲ್ಲಿ ಊಟ ಎಲ್ಲ ಮುಗಿಸ್ಕೊಂಡ್ಮೇಲೆ ಕಿಡ್ಸ್ ಪ್ಲೇ ಏರಿಯಾ ನೋಡಿಬಿಟ್ಲು. ಸೊ ಹಾಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಹೊತ್ತು ಅವಳಿಗೆ ಆಟ ಆಡಿಸಿ ಆಮೇಲೆ ನಾವು ಊರಿಗೆ ಹೋಗಿ ಮನೆ ರೀಚ್ ಆಗೋ ಅಷ್ಟರಲ್ಲಿ ಈವ್ನಿಂಗ್ ಆಯಿತು. ಸೊ ನಾವು ನೆಕ್ಸ್ಟ್ ಡೇನೇ ನೀರ್ವಿ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಹಾಗಾಗಿ ಅವಳಿಗೆ ಬೆಳಗ್ಗೆ ಬೇಗ ಎಬ್ಬಿಸಿ ಎಲ್ಲ ರೆಡಿ ಎಲ್ಲ ಮಾಡಿ ಡ್ರೆಸ್ ಎಲ್ಲ ಹಾಕಿಸಿ ನಾವು ಪಾರ್ಕಿಗೆ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಕರ್ಕೊಂಡ್ಬಂದಿದ್ದೀವಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೀರ್ವಿ ಕೂಡ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ಲು. ನನ್ನ ಹಸ್ಬೆಂಡೇ ಎಲ್ಲ ಫೋಟೋಸ್ ಕೂಡ ಕ್ಲಿಕ್ ಮಾಡಿದ್ದು ಚೆನ್ನಾಗಿ ತೆಗ್ದಿದ್ದಾರೆ. ನೀರ್ವಿಗೆ ಈಗ 5 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಇದೇ ಫಸ್ಟ್ ಟೈಮ್ ಅವಳು ಹುಟ್ಟಿದ ದಿನವೇ ಅವಳು ಬರ್ಡೇ ಬಂದಿರೋದು. ಸೊ ಅವಳು ವೆನ್ಸ್ಡೇ ಹುಟ್ಟಿದ್ದು, ಅವಳ ಬರ್ಡೇನೂ ಇವತ್ತು ವೆನ್ಸ್ಡೇನೇ ಬಂದಿದೆ. ಅದು ಒಂದು ಖುಷಿ ವಿಷಯ. ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ನಾವು ಕೇಕ್ ತೊಗೊಂಡು ಫ್ಯಾಮಿಲಿ ಜೊತೆಗೆ ಸಾಯಿ ಇಂಟರ್ನ್ಯಾಷನಲ್ ಹೋಟೆಲ್ ಇದೆ ಅಲ್ವಾ, ಅಲ್ಲಿಗೆ ಬಂದಿದ್ದೀವಿ. ದಾವಣಗೆರೆಯಲ್ಲಿರೋರಿಗೆ ಗೊತ್ತಿರುತ್ತೆ ಈ ಹೋಟೆಲ್ಲು. ಫುಡ್ ತುಂಬ ಚೆನ್ನಾಗಿದೆ. ಹಾಗೆ ಜಾಸ್ತಿ ಜನ ಇರಲಿಲ್ಲ. ಹಾಗಾಗಿ ನಮಗೆ ಫ್ರೀಯಾಗಿ ಓಡಾಡಿಕೊಂಡು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಚೆನ್ನಾಗಾಯಿತು. ಬರ್ಡೇ ವಿಡಿಯೋ ಕ್ಲಿಪ್ಸ್ ಎಲ್ಲ ಹಾಕಿದ್ದೀನಿ ನೋಡಿ. ಏನು ನೋಡ್ತಾ ಇದ್ದೇನೆ ರೀ? ನಾವು ಬರೀ ಮನೆಯವ್ರು ಮಾತ್ರ ಹೋಗಿದ್ವಿ ಸೆಲೆಬ್ರೇಟ್ ಮಾಡೋದಕ್ಕೆ. ಜಸ್ಟ್ ನಾನು, ನನ್ನ ಮಗಳು, ನನ್ನ ಹಸ್ಬೆಂಡ್, ನಮ್ಮ ಅಮ್ಮ, ನಮ್ಮ ಅತ್ತೆ ಮಾವ, ನಾದಿನಿ, ಹಾಗೆ ಅವರಿಬ್ಬರು ಮಕ್ಕಳು, ನನ್ನ 2 ತಂಗಿಯರು. ಸೊ ನಾವು ಬರೀ ಫ್ಯಾಮಿಲಿ ಅಷ್ಟೇ ಹೋಗಿ ಎಂಜಾಯ್ ಮಾಡಿದ್ದು ಒಂದು ರೀತಿ ಖುಷಿ ಆಯಿತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.